ಎಲ್ಲರಿಗೂ ನಮಸ್ಕಾರ. ಒಂದು ಕ್ಷಣ ಕಣ್ಮುಚ್ಚಿ ನಾನು ಹೇಳೋದನ್ನ ಹಾಗೆ ಇಮ್ಯಾಜಿನ್ ಮಾಡಿ. ದಟ್ಟವಾದ ಹಿಮಾಲಯದ ಕಾಡು, ಅಲ್ಲಿರುವ ಎಲೆಗಳು ಗಾಳಿ ತಾಳಕ್ಕೆ ನೃತ್ಯ ಮಾಡುತ್ತಿದೆ. ದೂರದಲ್ಲಿ ಕೇಳುವ ಜಲಪಾತದ ಶಬ್ದ, ಅಲ್ಲಿ ಮರಗಳನ್ನು ಉಳಿಸಲು ತಬ್ಬಿಕೊಂಡು ನಿಂತಿರುವ ಮಹಿಳೆ. ಅಲ್ಲೇ ನನ್ನ ಜೀವನದ ಅರ್ಥದ ಪ್ರಯಾಣವನ್ನು ಪ್ರಾರಂಭಿಸಿದ ಕ್ಷಣ. ಅಂದು ಕಾಡಿನ ವಿಸ್ಮಯಗಳನ್ನು ಆನಂದಿಸುತ್ತಿದ್ದ ಮಗು ಇಂದು ಈ ಪ್ರಕೃತಿಯನ್ನು ಉಳಿಸಲು ಹೋರಾಡುವ ಕಾರ್ಯಕರ್ತೆಯಾಗಿ ತನ್ನ ಜೀವನದ ಗುರುತನ್ನು ಪರಿವರ್ತಿಸಿಕೊಂಡಿರುವ ಮಹಿಳೆಯ ಕಥೆ ಇದು. ಇವತ್ತಿನ ವಿಡಿಯೋದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಎಂಬ ಲೆಸನ್ ಸಮ್ಮರಿ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನನ್ನ ಹೆಸರು ವಂದನಾ ಶಿವ. ನಾನು ಪರಿಸರವಾದಿ. ಪ್ರಕೃತಿ ನನ್ನ ಮೊದಲ ಶಾಲೆ. ನಮ್ಮಪ್ಪ ಅರಣ್ಯ ಸಂರಕ್ಷಣಾ ಅಧಿಕಾರಿ, ನಮ್ಮಮ್ಮ ಕೃಷಿ ಮಾಡ್ತಿದ್ರು. ಕಾಡು ಪ್ರಕೃತಿಯ ಸೌಂದರ್ಯವನ್ನು ಅಮ್ಮ ಹಾಡಿನ ಮೂಲಕ ಹಾಡ್ತಿದ್ರು. ಇದನ್ನೆಲ್ಲ ಕೇಳಿನೇ ನನಗೆ ಪ್ರಕೃತಿಯ ಮೇಲಿನ ಪ್ರೀತಿ ದಿನ ದಿನ ಹೆಚ್ಚಾಗ್ತಿತ್ತು. ಸರಿಯಾಗಿ 1970ರಲ್ಲಿ ಅರಣ್ಯವನ್ನು ನಾಶ ಮಾಡುವ ಕಾರ್ಯಗಳು ತುಂಬಾನೇ ನಡೀತಿತ್ತು. ನಾಗರಿಕತೆ ಹೆಸರಲ್ಲಿ ಕಾಡು ಮರಗಳನ್ನು ಕಡಿತಿದ್ರು. ಈ ಅರಣ್ಯ ನಾಶದಿಂದ ಮಹಿಳೆಯರಿಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಅದು ಗುಡ್ಡ ಕುಸಿತ, ಪ್ರವಾಹಗಳು ಆಗ್ತಿತ್ತು. ದಿನನಿತ್ಯ ಕೆಲಸ ಕಾರ್ಯಕ್ಕೆ ಬೇಕಾಗಿರುವ ವಸ್ತುಗಳಿಗೆ ಕೊರತೆ ಉಂಟಾಗುತ್ತಿತ್ತು. ನೀರನ್ನು ತರಲು ತುಂಬಾ ಮೈಲುಗಳು ದಾಟಿ ಹೋಗಬೇಕಾಗ್ತಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಕೋಪ ಬಂತು. ಯಾರಿಗೂ ಯಾವುದೇ ಹಿಂಸೆ ಇಲ್ಲದೆ ಅರಣ್ಯ ನಾಶವನ್ನು ತಡೆಗಟ್ಟಲು ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ಆ ಮರಗಳನ್ನು ಗಟ್ಟಿಯಾಗಿ ಗರ್ವಾಲ್ ಹಿಮಾಲಯ ಪ್ರದೇಶದ ಮಹಿಳೆಯರು ಮರಗಳನ್ನು ಮುಟ್ಟದಂತೆ ಮಾಡಿ ಅದನ್ನು ತಬ್ಬಿಕೊಂಡಿದ್ದ ಚಳುವಳಿಯ ಹೆಸರು ಚಿಪ್ಕೋ ಮೂವ್ಮೆಂಟ್. 1983ರಲ್ಲಿ PhD ಮಾಡಲು ಅಮೆರಿಕಾಗೆ ಹೋಗುವ ಮೊದಲು ನಾನು ಬೆಳೆದಿದ್ದ ಹಿಮಾಲಯದ ಕಾಡನ್ನು ಒಂದ್ಸರಿ ನೋಡೋಣ ಅಂತ ಹೋಗಿದಾಗ ನಾನು ಸಣ್ಣ ವಯಸ್ಸಿನಲ್ಲಿ ನೋಡಿದ ಪ್ರಕೃತಿಯ ಸೌಂದರ್ಯ ಎಲ್ಲವೂ ಅರ್ಧವಾಗಿ ಚೇಂಜ್ ಆಗಿತ್ತು. ಆ ಕ್ಷಣದಲ್ಲಿ ನಾನು ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಸ್ವಯಂ ಸೇವಕಿಯಾಗಬೇಕೆಂದು ನಿರ್ಧರಿಸಿದೆ. ಅದಕ್ಕೆ ಅರಣ್ಯ ನಾಶವನ್ನು ಡಾಕ್ಯುಮೆಂಟ್ ಮಾಡಿ ಕಾಡುಗಳ ಉಪಯೋಗವನ್ನು ಎಲ್ಲ ಜನರಿಗೂ ಹೇಳುವ ಪರಿಸರವಾದಿಯಾಗಿ ಬದಲಾವಣೆ ಆಗಿದೆ. 1977ರಲ್ಲಿ ಅದ್ವಾನಿ ಎಂಬ ಗ್ರಾಮದಲ್ಲಿ ಬಚ್ನಿ ದೇವಿ ತನ್ನ ಗಂಡನನ್ನೇ ಎದುರಿಸಿದ ಕ್ಷಣ ಅದು. ಹೌದು, ಗಂಡನಿಗೆ ಮರಗಳನ್ನು ಕಡಿಯುವ ಕಾಂಟ್ರಾಕ್ಟ್ ಸಿಕ್ತು. ಈ ವಿಷಯವನ್ನು ಕೇಳಿ ಬಚ್ನಿ ದೇವಿ ಯಾವುದೇ ಕಾರಣಕ್ಕೂ ತನ್ನ ಮರಗಳನ್ನು ಕಡಿಬಾರದು ಅಂತ ಗಂಡನನ್ನು ಎದುರಿಸಿದ ಕ್ಷಣ ಅದು. ಈ ಮೂವ್ಮೆಂಟ್ ಸಾಧಾರಣವಾದ ಮಹಿಳೆಯರನ್ನು ಅಸಾಧಾರಣವಾಗಿ ಪ್ರಕೃತಿಯನ್ನು ಕಾಪಾಡುವ ರಕ್ಷಕಿಯಾಗಿ ಬದಲಾವಣೆಯಾಗಿರುವುದನ್ನು ನೋಡಿ ತುಂಬಾನೇ ಖುಷಿ ಆಗ್ತಿತ್ತು. ಈ ನಾಗರಿಕತೆ ಹೆಸರಲ್ಲಿ ಪ್ರಕೃತಿಯನ್ನು ನಾಶ ಮಾಡಿ ಎಲ್ಲಾ ಕಡೆ ಮೋನೋಕಲ್ಚರ್ಸ್ ತುಂಬಾನೇ ಫೇಮಸ್ ಆಗ್ತಿತ್ತು. ಅಂದ್ರೆ ಏಕ ಬೆಳೆ, ಒಂದೇ ವಿಧದ ಬೆಳೆಯನ್ನು ಬೆಳೆಯುವ ವಿಧಾನ ಇದು. ಇದರಿಂದ ತುಂಬಾ ಬೆಳೆಗಳು ಅಳಿದು ಹೋಗುತ್ತಿತ್ತು. ಅದನ್ನು ಕಾಪಾಡಬೇಕೆಂದು ತುಂಬಾ ರೈತರ ಮೊರೆ ಹೋಗಿ ಸುಮಾರು ನನ್ನ ಫಾರ್ಮ್ ಅಲ್ಲಿ 630 ವೆರೈಟಿಗಳ ಅಕ್ಕಿ ಮತ್ತು 150 ವೆರೈಟಿಗಳ ಗೋಧಿಗಳನ್ನು ಬೆಳೆಸುತ್ತಿದ್ದೇನೆ. ಬೀಜಗಳು ಬರೀ ಗಿಡ ಮರ ಮಾತ್ರ ಅಲ್ಲ, ಅದು ಸ್ವಾತಂತ್ರ್ಯ ಮತ್ತು ನಂಬಿಕೆಯ ಆಧಾರವಾಗಿರುತ್ತೆ. ಬೇರೆ ರಾಶಿಯ ಬೀಜಗಳು, ಸಸ್ಯ, ಧಾನ್ಯಗಳನ್ನು ರಕ್ಷಣೆ ಮಾಡುವುದು ತುಂಬಾನೇ ಮುಖ್ಯ. ಇದು ನನ್ನ ಆಳವಾದ ಸತ್ಯವಾದ ಮಾತು. ದ ರೈಟ್ಸ್ ಆಫ್ ನೇಚರ್ ಅಕಾರ್ಡಿಂಗ್ ಟು ದಿ UN. ನನಗೆ ಗೊತ್ತಿರಂಗೆ ಎಕ್ವಡೋರ್ ತನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಕೃತಿ ಹಕ್ಕನ್ನು ಗುರುತಿಸಿದ ಮೊದಲ ದೇಶ. 2011ರಲ್ಲಿ ಅರ್ತ್ ಡೇ ದಿನದಂದು ಯುನೈಟೆಡ್ ನೇಷನ್ಸ್ ಒಂದು ಕಾನ್ಫರೆನ್ಸ್ ಅನ್ನು ಏರ್ಪಾಡು ಮಾಡಿದ್ದರು. ಅಲ್ಲಿ ಹೇಗೆ ಪ್ರಕೃತಿಯ ಜೊತೆ ಕನೆಕ್ಟ್ ಆಗುವುದು ಅಂತ ಹಾರ್ಮನಿ ವಿತ್ ನೇಚರ್ ಅನ್ನೋ ಟೈಟಲ್ ಅಲ್ಲಿ ಪ್ರಕೃತಿಯ ಮರೆತು ಹೋದ ಮುಖವನ್ನು ಹೇಗೆ ವಾಪಸ್ ತರೋದು ಅಂತೆಲ್ಲನೂ ಮಾತಾಡಿದರು. ದೇಶದ ಅಭಿವೃದ್ಧಿ ಹೆಸರಲ್ಲಿ ನಾವು ಪ್ರಕೃತಿಯಿಂದ ತುಂಬಾನೇ ದೂರ ಬಂದಿದ್ದೇವೆ. ಇದೆಲ್ಲವೇ ಪರಿಸರದ ಕೋಪ, ನಾಶಕ್ಕೆ ಕಾರಣ ಅಂತ ಹೇಳ್ತಾರೆ. ಇದನ್ನು ಎಕೋ ಅಪಾರ್ಟೈಟ್ ಅಂತ ಹೇಳ್ತಾರೆ, ಅಂದ್ರೆ ಸಪರೇಟ್ನೆಸ್. ಇದನ್ನು ಮೊಟ್ಟ ಮೊದಲ ಬಾರಿ ಕಾರ್ಮ್ಯಾಕ್ ಕಲ್ಲಿನನ್, ಸೌತ್ ಆಫ್ರಿಕನ್ ಪರಿಸರವಾದಿ ಪ್ರಯೋಗ ಮಾಡಿರುವ ಕಾನ್ಸೆಪ್ಟ್ ಇದು. ನಮ್ಮ ಕೆಲಸ ಏನಂದ್ರೆ ಈಗ ಅದನ್ನು ಆಂಟಿಸಿಪೇಟ್ ಮಾಡಬೇಕು. ಮತ್ತೆ ಪ್ರಕೃತಿಯ ಜೊತೆ ಒಂದಾಗುವ ಸಮಯವಿದು, ಪ್ರಕೃತಿಯನ್ನು ಕಾಪಾಡುವ ಸಮಯವಿದು. ಡಾಮಿನೇಷನ್ ಆಫ್ ಅರ್ತ್ ಬೈ ಸೈಂಟಿಫಿಕ್ ಮೆಥಡ್ಸ್. ಪ್ರಕೃತಿಯನ್ನು ಪೋಷಿಸುವ ತಾಯಿಯಾಗಿ ನೋಡುತ್ತಿದ್ದ ಜನರು ಈಗ ಬರೀ ದುಡ್ಡಿನ ಸಂತೆಯಾಗಿ ನೋಡ್ತಾರೆ. ಇದಕ್ಕೆ ಸಾಥ್ ಕೊಡಕ್ಕೆ ಫಿಲಾಸಫರ್ ಮತ್ತು ಹಿಸ್ಟೋರಿಯನ್ ಆದ ಕ್ಯಾಲನ್ ಮರ್ಚೆಂಟ್ ಸಹ ಅದೇ ಹೇಳ್ತಾರೆ. ಹಣಕ್ಕೋಸ್ಕರ ಪ್ರಕೃತಿಯಲ್ಲಿರುವ ಮರ, ಪ್ರಾಣಿ, ಪಕ್ಷಿಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸುತ್ತಿದ್ದೇವೆ. ಪ್ರಕೃತಿಯನ್ನು ಸಹ ಜೀವಿಯಾಗಿ ನೋಡುವುದನ್ನು ಜನರು ಮರ್ತಿದ್ದಾರೆ. ಭೂಮಿಯನ್ನು ಸಹ ಜೀವಿಯಾಗಿ ನೋಡದೆ ಬರೀ ಚಿನ್ನ, ಕಬ್ಬಿಣ, ಮರದ ಕಟ್ಟೆಯಾಗಿ ನೋಡಿ ಅದನ್ನು ಮಾರಿ ಅದರಿಂದ ಲಾಭ ಮಾಡುತ್ತಿದ್ದೇವೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಸರಲ್ಲಿ ನಾವು ಪ್ರಕೃತಿಯನ್ನು ನಾಶ ಮಾಡಿ ಅದರಲ್ಲಿ ಬರುವ ಸಂಪತ್ತನ್ನು ಬಳಸಿ ನಾವು ಅರ್ಬನ್ ಕಲ್ಚರ್ಸ್ನ ಆನಂದಿಸುತ್ತಿದ್ದೇವೆ. ಇದರಿಂದ ನಾವು ಪ್ರಕೃತಿಯನ್ನು ಬಿಟ್ಟು ತುಂಬಾ ದೂರ ಹೋಗುತ್ತಿದ್ದೇವೆ. ನನ್ನ ಪ್ರಕೃತಿ ಅತ್ಯುತ್ತಮ ಶಿಕ್ಷಕಿ. ನಾವು ಸ್ವಾರ್ಥಕ್ಕೋಸ್ಕರ ಪ್ರಕೃತಿಯನ್ನು ಹಾಳು ಮಾಡಿದ್ದೇವೆ. ಅದು ನಮಗೆ ಸರಿಯಾದ ಬುದ್ಧಿ ಕಲಿಸುತ್ತೆ. ನವಧಾನ್ಯ ಅನ್ನೋ ಜಾಗದಲ್ಲಿ ಅರ್ತ್ ಯೂನಿವರ್ಸಿಟಿ ಎಂಬ ಕಾಲೇಜ್ ಇದೆ. ಅಲ್ಲಿ ಎಲ್ಲ ತರದ ಸಸ್ಯಗಳನ್ನು ಬೆಳೆಸಿ ಅದನ್ನು ಉಳಿಸಬೇಕೆಂಬುದು ಅದರ ಮೇನ್ ಪ್ರಿನ್ಸಿಪಲ್ ಆಗಿದೆ. ನಾವು ಅನ್ಕೊಂತೀವಿ ಮನುಷ್ಯನ ಮೂಲಕನೇ ಈ ಜಗತ್ತು ನಡೀತಿದೆ ಅಂತ. ಅದನ್ನು ಆಂಥ್ರೋಪೋಸೆಂಟ್ರಿಸಮ್ ಅಂತ ಹೇಳ್ತಾರೆ. ಆದ್ರೆ ಅದು ನಿಜ ಅಲ್ಲ. ನಾವು ಈ ಪ್ರಕೃತಿಯಲ್ಲಿ ಒಂದು ಭಾಗನೇ. ಈ ಭೂಮಿಯಲ್ಲಿ ತುಂಬಾ ಶ್ರೇಷ್ಠವಾಗಿರುವುದು ಪ್ರಕೃತಿ. ಸೊ ಇದು ಎಕೋಸೆಂಟ್ರಿಸಮ್. ಇದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು.
ಇದಕ್ಕೆ ಸಾಥ್ ಕೊಡಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರೂ ಸಹ ಪ್ರಕೃತಿಯನ್ನು ಜ್ಞಾನದ ಭಂಡಾರವಾಗಿಯೇ ನೋಡುತ್ತಾರೆ. ಅವರ ಬರಹಗಳಿಂದ ನಾವು ಅರ್ಥ ಮಾಡ್ಕೊಬಹುದು ಅವರಿಗೆ ಪ್ರಕೃತಿಯ ಮೇಲೆ ಎಷ್ಟು ಪ್ರೀತಿ ಮರ್ಯಾದೆ ಇತ್ತು ಅಂತ. ಅದಕ್ಕೆ ಪ್ರಕೃತಿಯು ನಮಗೆ ಮಾನವೀಯತೆಯನ್ನು ಕಲಿಸುತ್ತದೆ ಅಂತ ಅವರು ದೀರ್ಘವಾಗಿ ನಂಬ್ತಾರೆ. ಸೊ ಫೈನಲಿ ವಂದನಾ ಶಿವ ಹೇಳ್ತಿದ್ದಾರೆ, ನಾವು ಪ್ರಕೃತಿಗೆ ತುಂಬಾನೇ ಹಿಂಸೆ ಮತ್ತೆ ಅನ್ಯಾಯ ಮಾಡಿದ್ದೇವೆ. ಈಗ ಏನಾದ್ರೂ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಪ್ರಕೃತಿಯ ನಮಗೆ ಒಳ್ಳೆ ಪಾಠವನ್ನು ಹೇಳಿಕೊಡುತ್ತದೆ. ಯಾಕಂದ್ರೆ ನಾವು ಪ್ರಕೃತಿಯಲ್ಲಿ ಒಂದು ಭಾಗನೇ, ಅದಕ್ಕೆ ಅದನ್ನು ಕಾಪಾಡುವುದು ತುಂಬಾನೇ ಮುಖ್ಯ. ಅದಕ್ಕೇನು ದೊಡ್ಡ ಕೆಲಸ ಮಾಡಬೇಕು ಅಂತ ಅವಶ್ಯಕತೆ ಏನಲ್ಲ. ಮರ ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ಸ್ ಗಳನ್ನು ಕಮ್ಮಿ ಯೂಸ್ ಮಾಡೋದು, ಅದ್ರ ಜೊತೆಗೆ ಕೆರೆ, ನದಿ, ಬಾವಿ, ಸಮುದ್ರಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಈ ತರ ಮಾಡಿದ್ರೇನೆ ಸಾಕು, ಪ್ರಕೃತಿಯು ಖುಷಿಯಾಗಿರುತ್ತೆ, ಅದ್ರ ಜೊತೆಗೆ ನಾವು ಖುಷಿಯಾಗಿರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.